ಸಂಡೂರಿನ ಕಡೆ ಹೋಗ್ಬಿಡೋಣ. ಸಂಡೂರಿನಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಸಂಡೂರಿನಲ್ಲಿ ಮತ ಪ್ರಚಾರದ ಅಖಾಡದಲ್ಲಿ ಆದಂಥ ಅಬ್ಬರ, ಕೊಟ್ಟಂಥ ಪ್ರಾಮಿಸ್ಗಳು, ಭರವಸೆಗಳು ಎಲ್ಲವನ್ನ ಆ ಕ್ಷೇತ್ರದ ಜನ ಗಮನಿಸಿದ್ದಾರೆ. ಇಡೀ ರಾಜ್ಯಕ್ಕೂ ಕೂಡ ಕುತೂಹಲ ಇದೆ ಸಂಡೂರಿನಲ್ಲಿ ಗೆಲುವು ಯಾರದಾಗತ್ತೆ ಅಂತ ಹೇಳಿ. ಯಾಕಂದ್ರೆ ಹಲವು ವರ್ಷಗಳ ಬಳಿಕ ರೆಡ್ಡಿಗಾರು ಆರ್ಭಟವನ್ನ ಸಂಡೂರು ಕ್ಷೇತ್ರ ಈ ಬಾರಿ ಗಮನಿಸಿದೆ. ನಿಜಕ್ಕೂ ವರ್ಕೌಟ್ ಆಗಿದೆಯೋ ಇಲ್ವೋ ಅನ್ನುವಂಥ ಕುತೂಹಲವಂತೂ ಕ್ಷೇತ್ರದ ಮತದಾರರ ಜೊತೆಗೆ ರಾಜ್ಯದ ಮತದಾರರು, ರಾಜ್ಯದ ಜನರಿಗೂ ಕೂಡ ಇದೆ. ಹಾಗಾಗಿ ಸಂಡೂರಿನಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಸಿಚುವೇಶನ್, ತಯಾರಿ ಯಾವ ರೀತಿ ನಡೀತಾ ಇದೆ ಮತ ಎಣಿಕೆಗೆ, ಜೊತೆಗೆ ಜನರ ನಿರೀಕ್ಷೆಗಳು ಏನೇನು? ಶಿವಾನಂದ್. ರೈಟ್, ಮತ್ತೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆಯಾಗಿ 3 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಅಬ್ಬರದ ಪ್ರಚಾರ ನಡೆದು ಹೋಗಿದೆ. ಮತದಾರ ತನ್ನ ತೀರ್ಪನ್ನೂ ಕೂಡ ಬರೆದಾಗಿದೆ. ಏನಾದರೂ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತಾ ಈ ಫಲಿತಾಂಶದಿಂದ? ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಣಾಮಗಳು ಬೀರುತ್ತಾ ಅಂದ್ರೆ ಖಂಡಿತ ಇಲ್ಲ. ಬಟ್ ವೈಯಕ್ತಿಕವಾಗಿ ಹಲವು ನಾಯಕರು ತಮ್ಮನ್ನ ತಾವು ಈ ಮಿನಿ ಸಮರದ ಮೂಲಕ ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಂಡಿದ್ದಾರೆ. ಹಲವರಿಗೆ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡುವಂತಹ ವೇದಿಕೆಯಾಗಿತ್ತು ಈ ಬೈ ಎಲೆಕ್ಷನ್ ಅಖಾಡ. ಹಾಗಾಗಿ ಯಾರು ಈ ಬೈ ಎಲೆಕ್ಷನ್ ಅಖಾಡದಲ್ಲಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಕುತೂಹಲ ರಾಜ್ಯದ ಜನರಿಗೂ ಕೂಡ ಇದೆ. ರೈಟ್, ಸಂಡೂರಿನಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ಅಬ್ಬರದ ಪ್ರಚಾರ, ಆನಂತರ ಮತದಾರನ ತೀರ್ಪು ಎಲ್ಲವೂ ಆಗೋಗಿದೆ. ಮತ ಎಣಿಕೆಗೆ ತಯಾರಿ ಸದ್ಯ ಯಾವ ರೀತಿ ಆಗಿದೆ, ಜೊತೆಗೆ ಮತದಾರರ ನಿರೀಕ್ಷೆಗಳು ಏನೇನಾಗಿತ್ತು ಅಂತ ಹೇಳಿ? ವಿದ್ಯಾಶ್ರೀ, ಮುಖ್ಯವಾಗಿ ಇವತ್ತು ಬಳ್ಳಾರಿಯ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಈಗ ಮತದಾನ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ 8 ಗಂಟೆಯ ಬಳಿಕ ಮತ ಎಣಿಕೆ ಆರಂಭ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಕೂಡ ನ್ಯೂಸ್ ಫಸ್ಟ್ಗೆ ಕೊಟ್ಟಿರುವಂತದ್ದು. ಸಾಕಷ್ಟು ಜಿದ್ದಾಜಿದ್ದಿನ ಕ್ಷೇತ್ರ ಅಂದ್ರೆ ಅದು ಸಂಡೂರು ಉಪಚುನಾವಣೆ ಅಖಾಡ. ಯಾಕಂದ್ರೆ 14 ವರ್ಷಗಳ ಬಳಿಕ ಬಳ್ಳಾರಿಗೆ ಎಂಟ್ರಿ ಆದಂತ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸಂಡೂರು ಉಪಚುನಾವಣೆಯನ್ನ ಉಸ್ತುವಾರಿಯನ್ನ ಹೊತ್ತು ಸಾಕಷ್ಟು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಇದರ ಜೊತೆಯಾಗಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಅವರ ಗೆಲುವಿಗಾಗಿ ಸಾಕಷ್ಟು ಒಂದು ಶ್ರಮವನ್ನ ವಹಿಸಿರುವಂತದ್ದು. ಹಾಗಾಗಿ ಮುಖ್ಯವಾಗಿ ಕಾಂಗ್ರೆಸ್ಗೂ ಅಷ್ಟೇ ಪ್ರತಿಷ್ಠೆ ಆಗಿರುವಂತದ್ದು ಸಂಡೂರು ವಿಧಾನಸಭಾ ಕ್ಷೇತ್ರ. ಯಾಕಂದ್ರೆ ಕಳೆದ 20 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರ ಇರುವಂತದ್ದು. ಹಾಗಾಗಿ ತುಕಾರಾಂ ಅವರ ಅಂದ್ರೆ MP ಎಲೆಕ್ಷನ್ ನಲ್ಲಿ ಗೆಲುವಾದ ನಂತರದಲ್ಲಿ ಈಗ ಆ ಒಂದು ಸ್ಥಾನ ತೆರವಾಗಿರುವಂತದ್ದು. ಹಾಗಾಗಿ ಅವರ ಪತ್ನಿ ಅನ್ನಪೂರ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿರುವಂತದ್ದು. CM ಆದಿಯಾಗಿ DK ಶಿವಕುಮಾರ್ ಸೇರಿದಂತೆ ಸಂತೋಷ್ ಲಾಡ್ ಅವರಿಗೂ ಕೂಡ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ಕಾಂಗ್ರೆಸ್ ವಹಿಸಿತ್ತು. ಹಾಗಾಗಿ ಇನ್ನು ಹಳೆ ರಾಜಕೀಯ ಬದ್ಧ ವೈರಿಗಳ ಈ ಒಂದು ಕಾಳಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಅಂದ್ರೆ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಡೂರು ವಿಧಾನಸಭಾ ಉಪಚುನಾವಣೆ ಬಿಂಬಿತ ಆಗಿತ್ತು. ಹಾಗಾಗಿ ಇವತ್ತು ಅಂತಿಮವಾಗಿ ತೀರ್ಪನ್ನ ಮತದಾರ ಬರೆಯುವಂತ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬಂಗಾರ ಹನುಮಂತ ಅವರು ಕೂಡ ಗೆಲುವಿನ ವಿಶ್ವಾಸದ ಮೂಲಕವೇ ಮತ ಎಣಿಕಾ ಕೇಂದ್ರಕ್ಕೂ ಕೂಡ ಬಂದಿರುವಂತದ್ದು. ಅಂದ್ರೆ ಸುಮಾರು 2,36,000 ಮತದಾರರಿರುವಂತ ಈ ಒಂದು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,80,189 ಮತದಾರರು ಈ ಬಾರಿ ಮತದಾನವನ್ನ ಮಾಡಿರುವಂತದ್ದು. ಹಾಗಾಗಿ ಮಹಿಳಾ ಮತದಾನ ಕಡಿಮೆ ಆಗಿದೆ. ಹಾಗಾಗಿ ಗೆಲುವಿನ ಹುಮ್ಮಸದಲ್ಲಿ ಈಗ ಬಿಜೆಪಿ ಕೂಡ ಇರುವಂತದ್ದು. ಆದ್ರೆ ಅಷ್ಟೇ ಪ್ರಬಲ ಪೈಪೋಟಿ ಕೂಡ ಈಗ ಕಾಂಗ್ರೆಸ್ ನೀಡ್ತಿರುವಂತದ್ದು. ಆದ್ರೆ ಇನ್ನೇನು 11 ಗಂಟೆ ಬಳಿಕ ಗೊತ್ತಾಗಲಿದೆ ಯಾರ ಪರವಾಗಿ ಮತದಾರ ಇದ್ದಾನೆ, ಅದು ಇನ್ನು ಜನಾರ್ದನ್ ರೆಡ್ಡಿ ಪರವಾಗಿ ಅಥವಾ ಸಂತೋಷ್ ಲಾಡ್ ಅವರ ಪರವಾಗಿ ಇದ್ದಾನೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ವಿದ್ಯಾಶ್ರೀ. ಶಿವಾನಂದ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.